ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಾದ್ ಕಾರ್ಮಾರ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಲಿರಿಕಲ್ ಸ್ಟೇಟಸ್ ವಿಡಿಯೋ ಅನ್ನೋದು ಬರ್ತಿದೆ. ಸೊ ನೀವು ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಇಲ್ಲಿ ನಾವು ಆ್ಯಡ್ ಮಾಡಿರೋ ಫೋಟೋ ಆಗಿರ್ಬೋದು, ಇದರಲ್ಲಿ ಮ್ಯೂಸಿಕ್ ತಕ್ಕಂತೆ ಬರ್ತಿರುವಂತಹ ಒಂದು ಲಿರಿಕಲ್ ವಿಡಿಯೋ ಆಗಿರ್ಬೋದು, ಪಾರ್ಟಿಕಲ್ ಎಫೆಕ್ಟ್ ಆಗಿರ್ಬೋದು, ಎಷ್ಟು ಸೂಪರಾಗಿ ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಇದೆಯಲ್ಲ. ಸೊ ಇದೇ ರೀತಿಯಲ್ಲಿ ನೀವು ಕೂಡ ತುಂಬ ಸಿಂಪಲಾಗಿ ಈ ರೀತಿ ಒಂದು ಲಿರಿಕಲ್ ಸ್ಟೇಟಸ್ ವಿಡಿಯೋವನ್ನು ಎಡಿಟಿಂಗ್ ಮಾಡ್ಬೋದಾಗಿದೆ. ಸೊ ನೀವು ಯಾವ ರೀತಿಯಲ್ಲಿ ಹೇಗೆ ಏನು ಮಾಡಬೇಕಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸೊ ನಾವು ವಿಡಿಯೋವನ್ನು ಶುರು ಮಾಡುವ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮರಿಬಿಡಿ. ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡಬೇಕು, ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ನೀವು ಏನು ಮಾಡಬೇಕು, ನಾನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಫೋಟೋವನ್ನು ಕೊಟ್ಟಿರ್ತೀನಲ್ಲ, ಒಂದು ಫೋಟೋವನ್ನು ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಫೋಟೋ ನಮಗೆ ಈ ರೀತಿಯಲ್ಲಿ ಬರುತ್ತೆ. ನಂತರ ನೀವು ಏನು ಮಾಡಬೇಕು, ಈ ಒಂದು ಫೋಟೋದ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಮಾಡಿ ಕೊಡಬೇಕಾಗತ್ತೆ. ನಾವು ಎಲ್ಲಿ ಎಷ್ಟರವರೆಗೆ ಸ್ಟೇಟಸನ್ನು ಕ್ರಿಯೇಟ್ ಮಾಡ್ತೀವಿ ಅಷ್ಟು ಸೆಕೆಂಡ್ವರೆಗೆ ನಾವು ಡ್ರ್ಯಾಗ್ ಮಾಡಿ ಕೊಡುವ. ನಾನು ಇವಾಗ ಒಂದು 20 ಸೆಕೆಂಡ್ವರೆಗೆ ನನಗೆ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ನಾವು ಆ್ಯಡ್ ಮಾಡಿದ ಫೋಟೋ ಮತ್ತು ಈ ಒಂದು ಎಡಿಟಿಂಗ್ ಮಾಡುವಂತಹ ಒಂದು ಪ್ರಾಜೆಕ್ಟ್ನ ಸೈಜ್ ಸೇಮ್ ಇರಲ್ಲ, ಕೆಲವೊಂದು ಸಲ ಚೇಂಜ್ ಇರುತ್ತೆ. ಅದಕ್ಕೋಸ್ಕರ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 9:16 ಇದೆಯಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋವನ್ನು ಕರೆಕ್ಟಾಗಿ ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೂಡ ಝೂಮ್ ಸೈಜ್ ಮಾಡ್ಕೊಂಡು ಈ ರೀತಿಯಲ್ಲಿ ನಾವು ಏನು ಮಾಡ್ಬೋದು, ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಬೋದಾಗಿದೆ. ಓಕೆ, ಇಷ್ಟು ಆದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಏನು ಮಾಡಬೇಕು, ಇದೇ ಫೋಟೋ ಲೇಯರ್ನ ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಲ್ಲಿ ಸ್ವೈಪ್ ಮಾಡಿ. ಸ್ವೈಪ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಸ್ಟೈಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಮಗೆ ಬ್ಲರ್ ಕೊಟ್ಟಿದ್ದಾರೆ, ಈ ಬ್ಲರ್ ಮೇಲೆ ನಾವು ಕ್ಲಿಕ್ ಮಾಡುವ. ಇಲ್ಲಿ ಬ್ಲರ್ ಇದರ ಒಂದು ವ್ಯಾಲ್ಯೂ ಸ್ವಲ್ಪ ಈ ರೀತಿಯಲ್ಲಿ ಜಾಸ್ತಿ ಮಾಡಿ ಕೊಡುವ ಫ್ರೆಂಡ್ಸ್, ಈ ರೀತಿಯಲ್ಲಿ. ಓಕೆ, ಇಷ್ಟು ಆದ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಈ ರೀತಿಯಲ್ಲಿ ನಾವು ಡ್ರ್ಯಾಗ್ ಮಾಡ್ಬೋದು ಎಂಡಿಂಗ್ವರೆಗೆ. ಓಕೆ, ನೋಡ್ಬೋದು ಇವಾಗ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಈ ರೀತಿಯಲ್ಲಿ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಓಕೆ, ಇಷ್ಟು ಸಾಕು ನಮಗೆ ಇವಾಗ. ನಂತರ ಸ್ಟಾರ್ಟಿಂಗ್ ಬನ್ನಿ. ನಂತರ ನೀವೇ ಮಾಡಬೇಕು, ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿ ಕೊಡಬೇಕಾಗತ್ತೆ. ನಂತರ ಈ ರೀತಿಯಲ್ಲಿ ಸ್ವೈಪ್ ಮಾಡಿ, ಇಲ್ಲಿ PIP ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವೇನು ಮಾಡಬೇಕು, ಅದೇ ಸೇಮ್ ಒಂದು ಫೋಟೋವನ್ನು ಮತ್ತೊಮ್ಮೆ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಆ್ಯಡ್ ಮಾಡಿದ ನಂತರ ಈ ಒಂದು ಫೋಟೋ ಲೇಯರ್ನ ನೀವೇ ಮಾಡಬೇಕು ಎಂಡಿಂಗ್ ತನಕ ಈ ರೀತಿಯಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ನಂತರ ಅದೇ ಫೋಟೋ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಲ್ಲಿ ಸ್ವೈಪ್ ಮಾಡಿ. ಇಲ್ಲಿ ನಿಮಗೆ ಕಟ್ಔಟ್ ಅನ್ನೊಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಮದು ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸ್ವಲ್ಪ ಸೈಜನ್ನು ಜಾಸ್ತಿ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಈ ರೀತಿಯಲ್ಲಿ ಆ್ಯಡ್ ಮಾಡುವ. ಬೇಕಿದ್ದರೆ ಸೈಜನ್ನು ಇನ್ನೂ ಕೂಡ ಜಾಸ್ತಿ ಮಾಡ್ಬೋದು. ಈ ರೀತಿಯಲ್ಲಿ ಫೋಟೋವನ್ನು ಅಡ್ಜಸ್ಟ್ ಮಾಡುವ. ಓಕೆ, ನಂತರ ಟಿಕ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡುವ. ಇಷ್ಟು ಆದ ನಂತರ ನೀವು ಏನು ಮಾಡಬೇಕು ಗೊತ್ತಾ, ನಿಮ್ಮೊಂದು ಈ ಒಂದು ಲಿರಿಕಲ್ ವೀಡಿಯೋ ಏನಿದೆ, ಆ ಒಂದು ಲಿರಿಕಲ್ ವೀಡಿಯೋವನ್ನು ನಾವು ಇಲ್ಲಿಗೆ ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ PIP ಮೇಲೆ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಸೆಕ್ಷನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಂತರ ಲಿರಿಕಲ್ ವೀಡಿಯೋವನ್ನು ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡುವ. ಓಕೆ, ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಲ್ಲಿ ಸ್ಕ್ರೀನ್ಗೆ ಕರೆಕ್ಟಾಗಿ ಫಿಟ್ ಮಾಡುವ. ಓಕೆ, ಇಷ್ಟು ಆದ ನಂತರ ಈ ರೀತಿಯಲ್ಲಿ ಸ್ವೈಪ್ ಮಾಡಿ. ಇಲ್ಲಿ ಬ್ಲೆಂಡಿಂಗ್ ಅಂತ ಕೊಟ್ಟಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೈಟಿನ ಮೇಲೆ ಕ್ಲಿಕ್ ಮಾಡಿ. ಲೈಟನ್ನು ಕೊಡ್ಬೋದು, ಸ್ಕ್ರೀನ್ ಕೊಡ್ಬೋದು, ಡಾಟ್ಜ್ ಕೊಡ್ಬೋದು. ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಕೊಡ್ಬೋದಾಗಿದೆ. ನಾನು ಇವಾಗ ಲೈಟಿನ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ನಂತರ ಈ ರೀತಿಯಲ್ಲಿ ಸ್ವಲ್ಪ ಸ್ವೈಪ್ ಮಾಡಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಫಿಲ್ಟರ್, ಅದರ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೈಟನ್ನು ನೀವು ಮಾಡಬೇಕು, ಸ್ವಲ್ಪ ಈ ರೀತಿಯಲ್ಲಿ ಸ್ವಲ್ಪ ಚೆನ್ನಾಗಿ ಬರೋ ರೀತಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸ್ವಲ್ಪ ಕಡಿಮೆ ಒಂದು 9 ಇಟ್ಟುಕೊಳ್ಳುವ. ನಂತರ ಕಾಂಟ್ರಾಸ್ಟನ್ನು ಸ್ವಲ್ಪ ನಾವು ಅಡ್ಜಸ್ಟ್ ರೀತಿಯಲ್ಲಿ ಮಾಡಿ ಕೊಡಬೇಕಾಗತ್ತೆ ರೀತಿಯಲ್ಲಿ. ಓಕೆ, ಸೊ ನಂತರ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿನೇ ಮಾಡುವ ನಾವು. ಓಕೆ, ಲಿರಿಕಲ್ ವೀಡಿಯೋ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಲರ್ ಜಾಸ್ತಿ ಬೇಕು. ನಂತರ ಹೈಲೈಟ್ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡುವ ರೀತಿಯಲ್ಲಿ. ನಂತರ ಶಾರ್ಪ್ನು ಸ್ವಲ್ಪ ಈ ರೀತಿಯಲ್ಲಿ ಜಾಸ್ತಿ ಮಾಡಿ ಕೊಡುವ ಫ್ರೆಂಡ್ಸ್. ಓಕೆ, ನಂತರ ಟಿಕ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡುವ. ಇಷ್ಟ ಆಯ್ತಲ್ವಾ. ಈಗ ನಾವು ಪ್ಲೇ ಮಾಡಬೇಕಾದ್ರೆ ಮ್ಯೂಸಿಕ್ಗೆ ತಕ್ಕಂತೆ ಲಿರಿಕ್ಸ್ ಕೂಡ ನಮಗೆ ಈ ರೀತಿಯಲ್ಲಿ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ. ಆಯಿತಾ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಲ್ವಾ. ಇಷ್ಟು ಆದ ನಂತರ ಸ್ಟಾರ್ಟಿಂಗ್ ಬನ್ನಿ. ನಂತರ ಈ ರೀತಿಯಲ್ಲಿ ಸ್ವೈಪ್ ಮಾಡಿ. ಇಲ್ಲಿ PIP ಆಪ್ಷನ್ ಸಿಗುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದರೆ ನೀವೇನು ಮಾಡಬೇಕು, ಮತ್ತೆ ನೋಡಿ ಇಲ್ಲಿ ಈ ರೀತಿಯಲ್ಲಿ ಸ್ವೈಪ್ ಮಾಡಿಕೊಳ್ಳಿ. PIP ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಸಿಗುತ್ತೆ. ಇಲ್ಲಿಂದ ನೀವು ಏನು ಮಾಡಬೇಕು, ಎಫೆಕ್ಟ್ ವಿಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಎಲ್ಲದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು. ನಂತರ ಇದರಲ್ಲಿ ಸ್ಕ್ರೀನ್ಗೆ ಫಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇಷ್ಟು ಆದ ನಂತರ
ಮತ್ತು ನೀವೇನು ಮಾಡಬೇಕು, ಬ್ಲೆಂಡಿಂಗ್ ಇಲ್ಲಿ ಲೈಟಿನ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಎಫೆಕ್ಟ್ ಇಲ್ಲಿ ಫಿಲ್ಟರ್ ಕೊಟ್ಟಿದ್ದಾರಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡಿ ಕೊಡಬೇಕಾಗತ್ತೆ ನಾವು. ಓಕೆ, ಇಷ್ಟು ಸಾಕು. ಟಿಕ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡುವ. ಈಗ ನಾನು ಜಸ್ಟ್ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿಯಲ್ಲಿ ವಿಡಿಯೋ ಬರ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಬರ್ತಾ ಇದೆಯಲ್ಲ, ಕಲರ್ಫುಲ್ಲಾಗಿ ಬರ್ತಾ ಇದೆ. ಇದೇ ರೀತಿಯಲ್ಲಿ ನೀವು ಏನು ಮಾಡ್ಬೋದು, ಸಿಂಪಲಾಗಿ ನಿಮ್ಮದೇ ಆಗಿರುವಂತಹ ಒಂದು ಫೋಟೋವನ್ನು ಆ್ಯಡ್ ಮಾಡ್ಕೊಂಡು ಇದೇ ರೀತಿಯಲ್ಲಿ ಸಿಂಪಲಾಗಿ ಒಂದು ಸ್ಟೇಟಸ್ ವಿಡಿಯೋವನ್ನು ನೀವು ಕೂಡ ಎಡಿಟಿಂಗ್ ಮಾಡ್ಬೋದಾಗಿದೆ. ಓಕೆ, ಸೊ ಇಷ್ಟು ಕಂಪ್ಲೀಟ್ ಆದ ನಂತರ ಈ ಒಂದು ವಿಡಿಯೋವನ್ನು ನೀವು ಸೇವ್ ಮಾಡಬೇಕು. ಸೊ ಸೇವ್ ಮಾಡಬೇಕಂದ್ರೆ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೆಸೊಲ್ಯೂಷನ್ ನೀವು ಎಷ್ಟು ಬೇಕೋ ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೇಮ್ಸ್ 50 ಅಥವಾ 30 ಈ ರೀತಿಯಲ್ಲಿ ಇಟ್ಕೊಳ್ಳಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಕಂಪ್ಲೀಟ್ ಆದ ನಂತರ ಈ ಒಂದು ವಿಡಿಯೋ ನಮ್ಮದು ಫೋನ್ ಗ್ಯಾಲರಿಗೆ ಬಂದು ತಲುಪುತ್ತೆ. ಅಲ್ಲಿಂದ ನೀವು ಸೋಷಿಯಲ್ ಮೀಡಿಯಾಗಳಿಗೆಲ್ಲ ನೀವು ಶೇರ್ ಮಾಡ್ಕೋಬೋದು. ಇದರಿಂದ ಒಂದು ಒಳ್ಳೆ ಅದ್ಭುತ ಲೈಕ್ಸ್ ಕಮೆಂಟ್ಸ್ ಎಲ್ಲ ನೀವು ಖಂಡಿತ ಪಡಿಬೋದಾಗಿದೆ. ಫ್ರೆಂಡ್ಸ್, ನಾನು ಹೇಳಿಕೊಟ್ಟಿರುವ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.